ಫಾರ್ ದ ವರ್ಡ್ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂಜೆ ವೇಳೆಯಲ್ಲಿ ಕರ್ತನೆ, ನಿಮ್ಮ ವಾಕ್ಯವನ್ನ ಕೇಳಿ ಕೂತಿರುವಾಗ ಜಾಯ್ನ್ ಆಗಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ದೇವರೇ ಬಲಪಡಿಸಿರಿ. ವಾಕ್ಯದ ಕಡೆಗೆ ನಾವು ಗಮನ ಕೊಡುವಂತೆ, ಆ ವಾಕ್ಯವು ನಮ್ಮನ್ನ ಬಲಪಡಿಸುವಂತೆ, ವಾಕ್ಯವು ನಮ್ಮನ್ನ ಸರಿಪಡಿಸುವಂತೆ, ಆ ವಾಕ್ಯವು ನಮ್ಮನ್ನ ಪ್ರೋತ್ಸಾಹಿಸುವಂತೆ ಸಹಾಯ ಮಾಡಿ. ಆ ವಾಕ್ಯದಿಂದ ಇನ್ನು ಹೆಚ್ಚಿನ ಆತ್ಮಿಕ ಬಲವನ್ನು ಹೊಂದಿಕೊಂಡು ನಾವು ನಿಮಗೋಸ್ಕರ ಸಾಕ್ಷಿಯಾಗಿ ಜೀವಿಸಲು ಸಹಾಯ ಮಾಡಿ. ಎಲ್ಲ ತೊಂದರೆಗಳನ್ನ, ಎಲ್ಲ ದೇವರೇ ಸ್ತೋತ್ರ ಅಪ್ಪ, ದೇವರೇ ಸೈತಾನನ ಎಲ್ಲ ತಡೆಗಳನ್ನ ನೀಗಿಸಿ ನಾವೆಲ್ಲರೂ ವಾಕ್ಯವನ್ನ ದೇವರೇ ಕೇಳುವಂತೆ ವಾಕ್ಯ ಹಂಚ್ಕೊಳ್ತೇವೆ. ನಮ್ಮ ಮಗಳು ಕೂಡ ನಿಮ್ಮ ಪರಿಶುದ್ಧ ಆತ್ಮನಿಂದ ತುಂಬಿದವಳಾಗಿ ವಾಕ್ಯವನ್ನು ಹಂಚಿಕೊಳ್ಳುವಂತೆ ಸಹಾಯ ಮಾಡು. ಕ್ರಿಸ್ತನ ಯೇಸುವಿನಾದರೂ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್. Yes, Pastor. Yeah, so we are continuing our message in the life of worship. ಸೊ ನಾವು ಆರಾಧನೆಯ ಜೀವಿತ ಎಂಬ ಪಾಠವನ್ನ ಮುಂದುವರಿಸ್ತಾ ಇದ್ದೇವೆ. And because today is the last, today will be the last time we look at this message, I just want to look over the main discourse that we looked at. ಸೊ ಇವತ್ತು ಈ ಪಾಠವನ್ನ ನಾವು ಮುಗಿಸ್ಕೊಳ್ಳೋರಾಗಿದ್ದೇವೆ. ಅದಕ್ಕೋಸ್ಕರ ಪ್ರಾರಂಭದಿಂದಲೂ ಕೂಡ ಒಂದ್ಸಲಿ ನಿಮಗೆ ಎಲ್ಲವೂ ನೆನಪು ಮಾಡ್ಬೇಕಂತ ನೆನೆಸ್ತೇನೆ. So this message is talking about what type of worship we have to give and what type of worshippers we are. ಸೊ ಈ ಒಂದು ಪಾಠ ನಮ್ಗೆ ಏನ್ ಹೇಳ್ಕೊಡುತ್ತಂದ್ರೆ, ನಾವು ಎಂಥ ಆರಾಧನೆ ಮಾಡುವವರಾಗಿದ್ದೇವೆ ಮತ್ತು ನಾವು ಎಂಥ ಆರಾಧಕರಾಗಿದ್ದೇವೆ ಅನ್ನೋದನ್ನ ತಿಳಿಸುತ್ತೆ. And in the introduction of this message, it said that God created us for his own purpose so that we could praise and give glory to his name. ಇಲ್ಲಿ ಒಂದು ಪರಿಚಯದಲ್ಲೇ ನಾವು ನೋಡಿದ್ವಿ, ದೇವರು ನನ್ನನ್ನ ಸೃಷ್ಟಿ ಮಾಡಿರೋದೇ ಆತನನ್ನ ಆರಾಧಿಸೋದಕ್ಕೆ, ಆತನನ್ನ ಮಹಿಮೆ ಪಡಿಸೋದಕ್ಕೆ. And that's really important because many people don't know why they were created and why they live on this earth and why a lot of incidents and problems keep coming to them. ಈ ಲೋಕದಲ್ಲಿ ಜೀವಿಸ್ತಿರುವಂತಹ ಜನರಿಗೆ ಅವ್ರು ಯಾಕೆ ಸೃಷ್ಟಿ ಮಾಡಲ್ಪಟ್ಟಿದ್ದಾರೆ, ಈ ಲೋಕದಲ್ಲಿ ಅವ್ರು ಯಾಕೆ ಜೀವಿಸ್ತಾ ಇದ್ದಾರೆ, ಮತ್ತೆ ಅನೇಕ ಸಮಸ್ಯೆಗಳು, ಕಷ್ಟಗಳು ಅವ್ರ ಜೀವನದಲ್ಲಿ ಯಾಕೆ ಎದುರಾಗ್ತಾ ಇದೆ ಅನ್ನುವಂತ ವಿಷಯಗಳು ಗೊತ್ತಿಲ್ಲದೆ ಅಲಿತಾ ಇದ್ದಾರೆ. But we know that God created us to praise his name and give him worship and glory, and that we live in a spiritual world. So there are forces of darkness that exist that try to take away our worship. ಆದ್ರೆ ದೇವರು ನಿನಗೂ ನನಗೂ, ನಾವು ಸೃಷ್ಟಿ ಮಾಡಲ್ಪಟ್ಟಿರೋದೇ ಆತನನ್ನು ಆರಾಧನೆ ಮಾಡೋದಕ್ಕೆ, ಆತನ ಸ್ತುತಿಸೋದಕ್ಕೆ, ಆತನ ಮಹಿಮೆ ಪಡಿಸೋದಕ್ಕೆ ಅಂತ ತಿಳ್ಕೊಳ್ಳುವಂತೆಯೂ, ಮತ್ತೆ ಆರಾಧನೆಯ ಮೂಲಕ ಎಲ್ಲ ಅಂಧಕಾರ ಶಕ್ತಿಗಳನ್ನ ಸೋಲಿಸಿ ದೇವ್ರ ನಾಮ ಮಹಿಮೆ ಪಡಿಸುವಂತೆ ನಮ್ಮನ್ನ ದೇವರು ಸೃಷ್ಟಿಸಿದ್ದಾರೆ ಅನ್ನೋ ಸತ್ಯವನ್ನ ಅರಿತುಕೊಳ್ಳುವಂತೆ ಸಹಾಯ ಮಾಡಿದ್ದಾರೆ. So actually Satan continuously attacks the true disciples because he doesn't want us to have the proper worship. He doesn't want us to be rooted inside of the gospel. ಸೈತಾನನು ಸತತವಾಗಿ ನಿಜವಾದ ಶಿಷ್ಯರನ್ನ, ನಿಜವಾಗಿ ಆತ್ಮಿಕ ರೀತಿಯಲ್ಲಿ ಆರಾಧನೆ ಮಾಡೋರನ್ನ ವಿರೋಧ ಮಾಡ್ತಾನೆ, ಸಮಸ್ಯೆ ಮಾಡ್ತಾನೆ. ಯಾಕಂದ್ರೆ ನಾವು ಆರಾಧನೆಯಲ್ಲಾಗ್ಲಿ ಪ್ರಾರ್ಥನೆಗಳಲ್ಲಾಗ್ಲಿ ದೇವರ ವಾಕ್ಯದಲ್ಲಿ ಆಳವಾಗಿ ಬೇರೂರಬಾರ್ದು ಅನ್ನೋದೇ ಸೈತಾನನ ಉದ್ದೇಶವಾಗಿದೆ. And as the disciples of Christ, we have to know this spiritual fact. We have to be alert and understand that Satan never leaves us alone. Satan always wants to break down the children of God. ಹಾಗಾಗಿ ಸೈತಾನ ಏನ್ ಮಾಡ್ತಾನಂದ್ರೆ, ದೇವರನ್ನ ಆರಾಧನೆ ಮಾಡದಂತೆ, ಸರಿಯಾದ ಆರಾಧನೆಯನ್ನ ಮಾಡದಂತೆ ಅವನು ಈ ಆರಾಧನೆ ಕದ್ದುಕೊಳ್ಳೋದಕ್ಕೆ ನೋಡ್ತಾನೆ. So even today, when I went to the evangelism field, we have an evangelism camp for our college and young adults department in our church. So ಇವತ್ತು ಕೂಡ ನಾನು ಈ ಮಕ್ಕಳ ಮತ್ತು ಯವನಸ್ಥರ ಮಧ್ಯದಲ್ಲಿ ಸ್ವಾರ್ಥ ಸೇವೆ ಇದೆ, ಅವರನ್ನು ಕೂಡ ಒಂದು ಕ್ಷೇತ್ರಕ್ಕೆ ಕರ್ಕೊಂಡೋಗಿ ಸೇವೆಗೆ ಹೋಗಿದ್ವಿ. And we've been going out together for about 2 months now, and things have been going really well. But today we faced a lot of rejection in the field. 2 ತಿಂಗಳುಗಳಿಂದಲೂ ನಾನು ಆ ಒಂದು ಯವನ ಮಕ್ಕಳನ್ನ ಕರ್ಕೊಂಡು ಸ್ವಾರ್ಥ ಸೇವೆಗಾಗಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ. ಆದ್ರೆ 2 ತಿಂಗಳು ಚೆನ್ನಾಗೇ ನಡೀತು. ಆದ್ರೆ ಇವತ್ತು ತುಂಬಾ ವಿರೋಧಗಳನ್ನ ನಾವು ಕೂಡ ಎದುರಿಸ್ತೀವಿ. And a lot of the believers, a lot of the members of the department, they were a bit discouraged and thought, you know, we come here and people accept very well, but now people are rejecting, and it seems like no one wants to listen to the gospel.
ನಮ್ ಜೊತೆ ಬಂದಂತ ಯವನ ಮಕ್ಕಳು ಕೂಡ ಅವರು ಆ ನಿರಾಸೆ ಆದ್ರು. ಯಾಕಂದ್ರೆ ಪ್ರತಿ ಸಲ ನಾವು ಈ ಕಡೆ ಬಂದು ಸುವಾರ್ತೆ ಸಾರ್ತಿರುವಾಗ ಅನೇಕರು ಯೇಸುವನ್ನು ಅಂಗೀಕರಿಸ್ಕೊಳ್ತಾ ಇದ್ರು. ಆದ್ರೆ ಇವತ್ತು ತುಂಬಾ ಜನ ನಿರಾಕರಿಸಿದ್ದಾರೆ, ಅದಕ್ಕೆ ಅವರು ಕೂಡ ನಿರಾಸೆ ಆದ್ರು. But that is very rightful because the Bible says many people rejected Jesus. Many people don't want to listen to the gospel message. Many people cannot receive salvation. ಹೌದು, ಇದು ನ್ಯಾಯಸಮ್ಮತವಾಗಿದೆ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿಯ ಕಾಲದಲ್ಲೂ ಕೂಡ ತುಂಬಾ ಜನ ಅಂಗೀಕರಿಸ್ಕೊಳ್ಳಿಲ್ಲ. ತುಂಬಾ ಜನ ಯೇಸುವನ್ನ ವಿರೋಧ ಮಾಡಿದ್ರು, ಯೇಸುವನ್ನ ನಿರಾಕರಿಸಿದ್ರು. ಹಾಗಾಗಿ ಈ ಕಾಲದಲ್ಲೂ ಕೂಡ ಅಂತ ಜನ ಇದ್ದಾರೆ. So sometimes like rejection or persecution in the evangelism field, it can feel very personal. Like we can feel like, the person is rejecting me or rejecting my message, but they are actually rejecting the gospel. ನಾವು ಕೂಡ ಸುವಾರ್ತೆ ಸಾರ್ತಿರುವಂತಹ ಕ್ಷೇತ್ರಗಳಲ್ಲಿ, ಗ್ರಾಮಗಳಲ್ಲಿ ಅವರು ನಮ್ಮನ್ನ ನಾವು ಹೇಳುವಂತ ವಾಕ್ಯಗಳನ್ನ ಅವ್ರು ವಿರೋಧ ಮಾಡ್ತಿರ್ಬೋದು. ಆದ್ರೆ ಅವರು ನಿನ್ನ ವಾಕ್ಯವನ್ನು ವಿರೋಧ ಮಾಡ್ತಿಲ್ಲ, ಅವರು ಸುವಾರ್ತೆಯನ್ನೇ ವಿರೋಧ ಮಾಡ್ತಾ ಇದ್ದಾರೆ. And I believe God is continuously training us. So we have to be the strong disciples, whether people accept and listen or whether they reject. We have to preach the gospel regardless. ಇಲ್ಲಿರುವಂತ ನಾವೆಲ್ಲರೂ ಕೂಡ ಒಂದು ತೀರ್ಮಾನದಲ್ಲಿ ಇರಬೇಕು. ಏನು ಅಂದ್ರೆ, ಜನರು ನಾವ್ ಹೇಳೋ ಸಂದೇಶವನ್ನ, ಸುವಾರ್ತೆನ ಕೇಳ್ತಾರೋ ಬಿಡ್ತಾರೋ, ಅವ್ರ ಯೇಸುವನ್ನ ಅಂಗೀಕರಿಸ್ತಾರೋ ಬಿಡ್ತಾರೋ, ಆದ್ರೆ ನೀನು ನಾನು ದೇವರಲ್ಲಿ ಬಲವಾದ ಶಿಷ್ಯರಾಗಿ ನಿಲ್ಲಬೇಕು. If we just preach the gospel or go to worship because things are going well, we can't be the true disciple. We have to preach the gospel and go to worship even when things are not going well for us. ಈಗ ನಾವು ಆರಾಧನೆ ಮಾಡ್ತಿರ್ತೀವಿ, ದೇವರ ಸೇವೆ ಮಾಡ್ತಾ ಇರ್ತೀವಿ, ಯಾವ ಸಮಸ್ಯೆ ಇಲ್ಲ, ಯಾವ ವಿರೋಧಗಳಿಲ್ಲ, ಯಾವ ಕಷ್ಟಗಳಿಲ್ಲದೆ ಇದೆ ಅನ್ನುವಾಗ ನೀನು ನಾನು ಸಭೆಗೆ ಹೋಗೋದು, ಸೇವೆ ಮಾಡೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ಸಮಸ್ಯೆಗಳ ಮಧ್ಯದಲ್ಲೂ, ವಿರೋಧಗಳ ಮಧ್ಯದಲ್ಲೂ ನಾವು ಸಭೆಗೆ ಹೋಗೋದು, ಪ್ರಾರ್ಥನೆ ಮಾಡೋದು, ಸೇವೆ ಮಾಡೋದು ಇದೆಯಲ್ಲ, ಆಗ್ಲೇ ನಾವು ನಿಜವಾದ ಶಿಷ್ಯರು ಅಂತ ಗೊತ್ತಾಗೋದು. So we have to show the true center of our heart, our true faith, that we say, regardless if everyone rejects or everyone turns away, I will be that one disciple that remains till the end. ನಾವೆಂಥ ತೀರ್ಮಾನದಲ್ಲಿ ಇರ್ಬೇಕು ಅಂದ್ರೆ, ಒಂದ್ ವೇಳೆ ನಮ್ ಸಭೆಗೆ ಬರೋರೆಲ್ಲರೂ ಕೂಡ ಸಭೆನ ಬಿಟ್ಟು ಹೋಗ್ಬೋದು, ಯೇಸುವನ್ನ ಬಿಟ್ಟು ಹೋಗ್ಬೋದು. ಆದ್ರೆ ನಾನೊಬ್ಬನೇ ದೇವರಿಗೋಸ್ಕರ ನಿಲ್ಲುವಂತ ಮುಖ್ಯ ಶಿಷ್ಯನಾಗಿ ನಿಲ್ಲಬೇಕು ಅನ್ನೋ ತೀರ್ಮಾನದಲ್ಲಿ ಇರ್ಬೇಕು. So there is the object of our worship, which is there in point number 1. We have to know the true object of our worship. We are worshiping the one and true living God. ಸೊ ಮೊದಲನೇದಾಗಿ ನಾವು ನೋಡಿದ್ದು ಆರಾಧನೆಯ ವಸ್ತು ಅಂತ ಹೇಳ್ಬಿಟ್ಟು, ಅಂದ್ರೆ ಆರಾಧನೆಯ ಒಂದು ವ್ಯಕ್ತಿ ಯಾರಾಗಿರ್ಬೇಕು ಅಂತ ಹೇಳಿದ್ರೆ, ನಮ್ಮನ್ನ ಸೃಷ್ಟಿ ಮಾಡಿರುವಂತಹ ನಿಜವಾದ ದೇವರೇ ಆರಾಧನೆಯ ಮೂಲವಾಗಿರ್ಬೇಕು. Many people fall into idolatry. They worship false gods, they worship people, they worship money, and they worship success. ತುಂಬಾ ಜನ ಯಾವ್ದನ್ನ ಆರಾಧನೆ ಮಾಡ್ತಿದ್ದಾರೆ, ಪೂಜೆ ಮಾಡ್ತಿದ್ದಾರೆ? ಹಣವನ್ನ ಪೂಜೆ ಮಾಡ್ತಾ ಇದ್ದಾರೆ, ಶಕ್ತಿಯನ್ನ ಪೂಜೆ ಮಾಡ್ತಾರೆ, ವಿಜ್ಞಾನವನ್ನ ವಿಗ್ರಹಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. But what about us? We have to say that I worship the one true living God, the God that can do anything, and the God that destroyed all the power of Satan through the name of Jesus Christ. ಆದ್ರೆ ನಾವ್ ಯಾರನ್ನ ಆರಾಧನೆ ಮಾಡ್ತಿರೋದು? ನಾವು ಜೀವವುಳ್ಳ ದೇವರನ್ನ, ಸೃಷ್ಟಿಕರ್ತನಾದ ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಆ ದೇವರು ಸೈತಾನನ ಎಲ್ಲ ಕಾರ್ಯಗಳನ್ನ ಮುರಿದ ಜಯ ಹೊಂದಿರುವಂತ ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ. And we are the people that received the covenant from God. We were called before the creation of the world. ಮತ್ತು ದೇವರ ಒಂದು ಒಡಂಬಡಿಕೆಯನ್ನ ನಾವು ಹೊಂದಿದವರಾಗಿ, ದೇವರ ಚಿತ್ತಾನುಸಾರ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. And we were called by the God that created everything. So this God is the God that we worship. If we truly know him and we know our identity, then we can have a lot of spiritual power. ಎಲ್ಲವನ್ನು ಸೃಷ್ಟಿ ಮಾಡಿರುವಂತಹ ದೇವರನ್ನ ನಾವು ನಂಬಿರೋದು, ಆ ದೇವರನ್ನ ನಾವು ಆರಾಧನೆ ಮಾಡ್ತಿರೋದು. ಹಾಗಾಗಿ ನಾವು ಮಾಡ್ತಿರುವಂತಹ ಆರಾಧನೆ ಸತ್ಯವಾಗಿದೆ. And point number 2, we have to have the right attitude inside of worship. So what we truly have inside of our heart when we listen to the message, that's very important. ಎರಡನೇ ಮುಖ್ಯ ವಿಷಯ ನಾವು ನೋಡಿದ್ದು ಆರಾಧನೆಯ ಸರಿಯಾದ ವರ್ತನೆ ಬಗ್ಗೆ ನಾವು ನೋಡಿದ್ವಿ. ಅಂದ್ರೆ ಆಟಿಟ್ಯೂಡ್ ಹೇಗಿರ್ಬೇಕು ಅಂತ. There is a Bible verse, I can't remember, but it says that many people are just stepping on the temple courts. That means many people are just coming to church, but they don't have the true center of worship in their heart. ಸತ್ಯವೇದದಲ್ಲಿ ಒಂದು ವಾಕ್ಯವಿದೆ, ದೇವರ ಆಲಯಗಳಿಗೆ ಬರ್ತಾರೆ, ಆದ್ರೆ ಅವರು ನಿಜವಾಗ್ಲೂ ಆರಾಧನೆ ಮಾಡಬೇಕೆಂಬ ಹೃದಯದೊಂದಿಗೆ ಅವರು ಬರೋದಿಲ್ಲ ಎಂಬುದಾಗಿ.
And we have to have that attitude that I want to receive the answer. If I have a problem, if I have a trial that I'm going through, when I go to worship, I believe God will give me the answer to my problem. ಸೊ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು, ಏನೇ ವಿರೋಧಗಳು, ಏನೇ ಕಷ್ಟಗಳು ಎದುರಾದ್ರೂ ಕೂಡ ಆರಾಧನೆ ಮೂಲಕ ನಾನು ಉತ್ತರ ಪಡ್ಕೋಬೇಕು ಅನ್ನೋ ಹೃದಯದೊಂದಿಗೆ ನಾವು ಸಭೆಗೆ ಹೋಗ್ಬೇಕು. So we really have to cry out in worship, cry out to God. God, I want to understand why this is happening. I want to receive spiritual strength, spiritual renewal. ಆರಾಧನೆಯ ಮೂಲಕ ನಾವು ದೇವರನ್ನ ಕೇಳಬೇಕು, ದೇವರ ಮುಂದೆ ನಾವು ಕೂಗಬೇಕು, ಅಳಬೇಕು. ದೇವರೇ, ಈ ಒಂದು ಸಮಸ್ಯೆಗಳ ಮೂಲಕ ನಾನು ಆತ್ಮಿಕ ಬಲವನ್ನ ಹೊಂದ್ಕೋಬೇಕು, ನಿಮಗಾಗಿ ನಿಲ್ಲಬೇಕು ಅಂತ ಹೇಳಿ. And it's a time that we listen to the word of God, not the word of people. ಹಾಗಾಗಿ ಇಂಥ ಆರಾಧನೆಯ ಸಮಯದಲ್ಲಿ ನಾವು ಮನುಷ್ಯರ ಮಾತನ್ನೆಲ್ಲ ಕೇಳಿಸ್ಕೋಬೇಕಾಗಿರೋದು, ಮನುಷ್ಯರು ಹೇಳೋದನ್ನೆಲ್ಲ ನೆನಪಿಸ್ಕೋಬಾರ್ದು. ದೇವ್ರು ಹೇಳೋದನ್ನ, ದೇವ್ರ ಮಾತನ್ನ ನಾವು ಕೇಳಬೇಕು. In church, a lot of people can say many things, but if those words don't align with the word of God, then that is unbelief. ಚರ್ಚಲ್ಲಿ ಕೂಡ ವಾಕ್ಯ ಹೇಳೋರು ತುಂಬಾ ವಾಕ್ಯಗಳನ್ನ ಹೇಳ್ತಾ ಇರ್ಬೋದು, ಆದ್ರೆ ಆ ವಾಕ್ಯಗಳು ದೇವರ ವಾಕ್ಯಾನುಸಾರ, ಸತ್ಯವೇದಕ್ಕೆ ಅನುಸಾರವಾಗಿ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಉಪಯೋಗವಿಲ್ಲ. So we have to focus only on the word of God and the word of Christ, the word of the covenant. ಹಾಗಾಗಿ ನಾವು ಸಂದೇಶದಲ್ಲಿ ದೇವರ ವಾಕ್ಯದ ಮೇಲೆ, ಕ್ರಿಸ್ತನ ವಾಕ್ಯದ ಮೇಲೆ, ಒಡಂಬಡಿಕೆಯ ಮೇಲೆ ನಮ್ಮ ಗಮನವನ್ನು ಇಡಬೇಕು. And then we have the content of worship. So what kind of things we have to do while we give worship, praise, prayer, and listen to the word in concentration. ಮೂರನೇದಾಗಿ ನಾವು ನೋಡಿದ್ವಿ ಆರಾಧನೆಯ ವಿಷಯ ಏನಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಆರಾಧನೆಯಲ್ಲಿ ಏನೆಲ್ಲ ಅಂಶಗಳಿರ್ಬೇಕು, ಅದರಲ್ಲೂ 4 ಅಂಶಗಳು ಮುಖ್ಯವಾಗಿರ್ಬೇಕು ಅಂತ ನೋಡಿದ್ವಿ. And it also talks about the offering, what kind of offering we have to give. We give an offering with true faith. ಸೊ ನಾವು ಸ್ತುತಿ ಆರಾಧನೆಯನ್ನ ಮಾಡೋರಾಗಿರ್ಬೇಕು, ಪ್ರಾರ್ಥನೆ ಮಾಡೋರಾಗಿರ್ಬೇಕು ಅಂತ ನೋಡಿದ್ವಿ. ಮತ್ತೆ ದೇವರಿಗೆ ಕಾಣಿಕೆಗಳನ್ನ ಕೊಡಬೇಕು ಆರಾಧನೆಯಲ್ಲ ಅಂತ ನಾವು ನೋಡಿದ್ವಿ. So this is really important because worship is everything. Success in worship is success in life. ಯಾಕೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ದೇವರ ಒಂದು ಆರಾಧನೆಯಲ್ಲಿ ಮುಖ್ಯವಾಗಿದೆ. ಸ್ತುತಿ ಆಗ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯ ಆಗ್ಲಿ, ಕಾಣಿಕೆ ಆಗ್ಲಿ. ನಾವು ಈ ಆರಾಧನೆಯಲ್ಲಿ ಜಯ ಹೊಂದಿದ್ರೆ ನಮ್ಮ ಜೀವಿತದಲ್ಲಿ ನಾವು ಜಯ ಹೊಂದುವ ಹಾಗೆ. And in the church that proclaims the true gospel, the accurate gospel, that is the time of worship is a place where great answers and the word of God is fulfilled. ಹಾಗಾಗಿ ಇಲ್ಲಿರುವಂತ ನಾವೆಲ್ಲರೂ ತಿಳ್ಕೊಬೇಕಾಗಿರೋದೇನಂದ್ರೆ ದೇವರ ಸರಿಯಾದ ವಾಕ್ಯವನ್ನ ಹಂಚಿಕೊಳ್ಳುವಂತಹ ಸಭೆ ನಿಜವಾದ ಸಭೆ ಆಗಿರುತ್ತೆ ಅಂತ. So now it's the end of the message where we talk about the 4 types of worship. ಸೊ ಇವತ್ತಿನ ವಾಕ್ಯ ನಾವು ಮಾತಾಡ್ಕೊಳ್ಳಿಕ್ಕಿರೋದು 4ನೇದು, ಅದೇನಂದ್ರೆ ಆರಾಧನಾ ವಿಧಾನಗಳು ಎಂಬುದಾಗಿ. 4 ತರದ ಒಂದು ಆರಾಧನೆಯ ವಿಧಾನಗಳಿವೆ. So there are many different types of worship. There is the main service. In many churches, they have like a Sunday service where the believers gather together. ಆರಾಧನಾ ವಿಧಾನಗಳಲ್ಲಿ 4 ಮುಖ್ಯವಾಗಿ ನಾವು ನೋಡೋದಾದ್ರೆ, ಮೊದಲನೇದೇನಂದ್ರೆ ಒಟ್ಟುಗೂಡುವಿಕೆ ಅಂತ ಹೇಳಿ ನಾವು ನೋಡ್ತೇವೆ. ಅಂದ್ರೆ ಮುಖ್ಯ ಸಾರ್ವಜನಿಕ ಸೇವೆ ಅಂದ್ರೆ ಭಾನುವಾರದ ಸೇವೆ. Some churches even have Wednesday worship, Friday worship. We even have Monday ministers training message. ಸೊ ಇನ್ನು ಕೆಲವು ಸಭೆಗಳಲ್ಲಿ, ಅದರಲ್ಲೂ ನಮ್ಮ ಸಭೆಯಲ್ಲಿ ಸೋಮವಾರದ ಪ್ರಾರ್ಥನೆ ಇರುತ್ತೆ, ಬುಧವಾರದ ಪ್ರಾರ್ಥನೆ ಇರುತ್ತೆ, ಶುಕ್ರವಾರದ ಪ್ರಾರ್ಥನೆ ಇರುತ್ತೆ, ಶನಿವಾರದ ಪ್ರಾರ್ಥನೆ ಇರುತ್ತೆ. ಹೀಗೆ Following the flow of worship is really important. ಆರಾಧನೆಯ ಒಂದು ಹರಿವನ್ನ ಹಿಂಬಾಲಿಸೋದು ತುಂಬಾ ಮುಖ್ಯ. Because there will be a word that's proclaimed on Sunday and Wednesday, Friday. There is a flow of the covenant that God is giving. So we have to remain in the flow of the word. ಯಾಕಂದ್ರೆ ಪ್ರತಿದಿನ ನಾವೇನು ಭಾನುವಾರ, ಸೋಮವಾರ, ಮಂಗಳವಾರ ಈ ತರ ಪ್ರತಿದಿನ ವಾಕ್ಯ ಕೇಳ್ತಾ ಇರ್ತೀವಿ. ಆ ವಾಕ್ಯದ ಹರಿವಿನಲ್ಲಿ ನಾವು ಇರಬೇಕು. ಅದು ತುಂಬಾ ಮುಖ್ಯವಾದದ್ದು. If we just join on Sunday or we just join on a few messages, sometimes it's very easy to lose hold of the flow of the message. ನಾವು ಕೇವಲ ಭಾನುವಾರ ಮಾತ್ರ ಸಭೆಗೆ ಹೋಗಿ ಸುಮ್ಮನೆ ಆಗ್ಬಿಟ್ರೆ, ಬೇರೆ ದಿನಗಳು ಅಥವಾ 1-2 ದಿನ ಮಾತ್ರ ನಾವು ಆರಾಧನೆಗಳಿಗೆ ಭಾಗವಹಿಸಿದ್ರೆ ಬೇಗ ನಾವು ವಾಕ್ಯಗಳನ್ನ ಬಿಟ್ಟು ಬಿಡುವಂತಹ ಪರಿಸ್ಥಿತಿಗಳು ಬರುತ್ತೆ. So as much as we can, when we have free time, when we make the time for ourselves as well, we have to really stake our life on worship. ಹಾಗಾಗಿ ನಮಗೆ ಯಾವಾಗೆಲ್ಲ ಸಮಯ ಸಿಗುತ್ತೋ ಅವಾಗೆಲ್ಲ ಪ್ರಾರ್ಥನೆ ಮಾಡೋದು, ಸಭೆಗೆ ಹೋಗೋದಕ್ಕೆ ಮತ್ತೆ ಎಲ್ಲಾ ಆರಾಧನೆಗಳಿಗೆ ಭಾಗವಹಿಸೋದಕ್ಕೆ, ಪ್ರಾರ್ಥನೆಗಳಲ್ಲಿ ಭಾಗವಹಿಸೋದಕ್ಕೆ ಪ್ರಯತ್ನ ಮಾಡೋದು. There are other services as well, like family worship or small group gathering or praying together as a group. That's very important. ಮತ್ತೆ
ಎರಡನೇದಾಗಿನೂ ನಾವು ನೋಡ್ತೇವೆ, ಮುಖ್ಯ ಸೇವೆಯಲ್ಲಿ ಹೊರತುಪಡಿಸಿ ಅಂದ್ರೆ ಭಾನುವಾರದ ಆರಾಧನೆ ಹೊರತುಪಡಿಸಿ ಕುಟುಂಬ ಪ್ರಾರ್ಥನೆಗಳು, ಸಣ್ಣ ಗುಂಪಿನ ಪ್ರಾರ್ಥನೆ, ಮುಂಜಾನೆ ಪ್ರಾರ್ಥನೆ, ತಡರಾತ್ರಿ ಪ್ರಾರ್ಥನೆಗಳು ಅನ್ನುವಂಥವೆಲ್ಲ ಇರುತ್ತೆ. Even personal darakbang. So personal darakbang is like a personal Bible study that you have one-on-one with someone else. ಮತ್ತೆ ವ್ಯಕ್ತಿಗತ ಪ್ರಾರ್ಥನೆ ಅಥವಾ ವ್ಯಕ್ತಿಗತ ಮಾರ್ಕನ ಮೇಲ್ಮನೆಯ ಸೇವೆ ಅಂದ್ರೆ ಒಬ್ರಿಗೊಬ್ರು ಮಾತ್ರ, ಇಬ್ಬರು ಮಾತ್ರನೇ ಇರೋದು, ನೀನು ಮತ್ತೆ ಇನ್ನೊಬ್ಬರ ಜೊತೆ ನೀನು ವಾಕ್ಯವನ್ನು ಹಂಚ್ಕೊಳ್ಳುವಂಥದ್ದು, ಆರಾಧನೆ ಮಾಡುವಂಥದ್ದು. That is a form of worship too, because it's a time where you are relaying the word of God to to another person. You want to raise them up as a disciple. ಸೊ ಅದು ಕೂಡ ಒಂಥರದ ಆರಾಧನೆ. ಯಾಕಂದ್ರೆ ಇನ್ನೊಬ್ಬ ವ್ಯಕ್ತಿ ಜೊತೆ ಸೇರಿ ನೀನು ವಾಕ್ಯ ಹಂಚ್ಕೊಳ್ತಿದ್ಯಾ, ಪ್ರಾರ್ಥನೆ ಮಾಡ್ತಿದ್ಯಾ, ಆರಾಧನೆ ಮಾಡ್ತಿದ್ಯಾ ಅಂದ್ರೆ ಅದು ಕೂಡ ದೇವರು ಮೆಚ್ಚುವಂತ ಆರಾಧನೆ ಆಗಿದೆ. And in the Bible, it says even when two people gather together in the name of Jesus Christ, there will be a great work of the Holy Spirit. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಲ್ಲಿ ಇಬ್ಬರು ಮೂರು ಕೂಡಿ ಬಂದಿರ್ತಾರೋ ಅವರ ಮಧ್ಯದಲ್ಲಿ ದೇವರ ಬಲವಾದ ಕಾರ್ಯಗಳು ನಡೆಯುತ್ತೆ ಎಂಬುದಾಗಿ. What that means is whatever we do for the gospel, whatever work, whatever devotion we give, it is not in vain. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಇಬ್ಬರಾಗ್ಲಿ ಮೂವರಾಗ್ಲಿ ಎಷ್ಟೇ ಜನ ಆಗ್ಲಿ ನಾವು ಸೇರಿ ನಾವು ಮಾಡುವಂತ ಆರಾಧನೆ, ಪ್ರಾರ್ಥನೆಗಳು, ನಾವು ದೇವರು ಕೊಡುವಂತ ಕಾಣಿಕೆಗಳು ಯಾವುದು ವ್ಯರ್ಥವಾಗೋದಿಲ್ಲ. Even meeting one-on-one with one person, even if it's just for 10 minutes, you imprint them with the gospel. That devotion, God never forgets. ಒಂದು ವೇಳೆ ನೀನು ಒಬ್ಬೊಬ್ಬರ ಜೊತೆ 5 ನಿಮಿಷ ಕಳಿಬಹುದು, 10 ನಿಮಿಷ ಅವ್ರ ಜೊತೆ ಕಳಿಬಹುದು, ಆದ್ರೆ 5 ನಿಮಿಷ 10 ನಿಮಿಷದಲ್ಲಿ ನೀನು ದೇವರ ವಾಕ್ಯವನ್ನು ಹೇಳಿ ಅವರ ಹೃದಯದಲ್ಲಿ ಅದನ್ನ ಮುದ್ರೆ ಮಾಡುವಾಗ ದೇವರದನ್ನ ಮೆಚ್ಚುವಂತವನಾಗಿದ್ದಾನೆ. Sometimes we can feel discouraged, or we feel burdened, or we feel like, why isn't this person changing quickly? Why aren't the works taking place? But regardless, God is working in that place. ಒಂದು ವೇಳೆ ಕೆಲವು ಸಲ ನಿನಗೆ ಎಲ್ಲವೂ ವಿರೋಧವಾಗಿ ನಡೀತಾ ಇರ್ಬೋದು, ನೀನು ಅನ್ಕೊಂಡಿದ್ದಕ್ಕೆಲ್ಲ ವಿರುದ್ಧವಾಗಿ ನಡೀತಾ ಇರ್ಬೋದು, ನೀವು ಸೋತ್ ಹೋಗ್ಬೋದು, ಚಿಂತೆ ಮಾಡ್ತಾ ಕೂತಿರ್ಬೋದು, ಯಾಕೆ ಈ ತರ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಅವುಗಳ ಮಧ್ಯದಲ್ಲಿ ಕೂಡ, ಅಂತ ಸಮಸ್ಯೆಗಳ ಮಧ್ಯದಲ್ಲಿ ಕೂಡ ದೇವರು ಕಾರ್ಯ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಮರಿಬಾರ್ದು. And that small meeting, it turns into the eternal blessing, because you are raising up a person, you are letting them be imprinted with the gospel. That is something of eternal significance. ಸೊ ನಾವು ಒಂದು ವೇಳೆ ಒಬ್ರು ಇಬ್ರು ಸೇರಿ ಮೂವರು ಸೇರಿ ನಾವು ಪ್ರಾರ್ಥನೆ ಮಾಡ್ತಿರ್ಬೋದು, ಅದು ಚಿಕ್ಕದೊಂದು ಆರಾಧನೆ ಆಗಿರ್ಬೋದು, ಆದ್ರೆ ಅದು ಒಂದು ಶಾಶ್ವತವಾದಂತಹ ಮೇರುಕೃತಿಯನ್ನ ಬಿಡುವಂತದ್ದಾಗಿದೆ. So gathering together, even in a small group, really that is proper worship as well. So we have to remember that God is always with us and God is guiding us in that time too. ಸೊ ಚಿಕ್ಕ ಗುಂಪಿದ್ರು ಪರವಾಗಿಲ್ಲ, ಇಬ್ರು ಮೂರ ಮಧ್ಯನೇ ದೇವ್ರು ಇರ್ತೀನಿ ಅಂತ ಹೇಳಿದ್ಮೇಲೆ ಸಣ್ಣ ಗುಂಪಾಗಿ ನೀವು ಸೇರಿ ದೇವ್ರನ್ನ ಆರಾಧನೆ ಮಾಡಿದ್ರು ಕೂಡ ಅದು ದೇವ್ರು ಮೆಚ್ಚುವಂತವನಾಗಿದ್ದಾನೆ. And then in the last point, what kind of proper worship do we have to give to the Lord? So there are a few points there. Point number 1 is promptness. We have to prepare in advance and be on time. ಸೊ ಇಲ್ಲಿ 5ನೇದಾಗಿ ಮತ್ತು ಕೊನೆಯದಾಗಿ ತುಂಬಾ ಮುಖ್ಯವಾಗಿ ನಾವು ನೆನಪಲ್ಲಿ ಇಟ್ಕೋಬೇಕಾಗಿರೋದು, ಸರಿಯಾದ ಆರಾಧನೆಯನ್ನು ಸಲ್ಲಿಸಲು ನಾವ್ ಏನ್ ಮಾಡ್ಬೇಕು ಅಂತ ಒಂದು 5 ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಮೊದಲನೇದೇನಂದ್ರೆ ಸಭ್ಯತೆ ಎಂಬುದಾಗಿ. ಏನು ಸಭ್ಯತೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ನಾವು ಮುಂಚಿತವಾಗಿ ತಯಾರಿ ಮಾಡಿಕೊಂಡು ಸಭೆಗೆ ಬರಬೇಕು ಅಂತ. That's really important. Imagine if you have an important meeting at your school or you have a job interview, you would never be late. So there's no reason for us to be late or to be lacking in worship. ಅಂದ್ರೆ ನಮ್ಗೆ ಇಷ್ಟವಾಗೋದು ಎಲ್ಲಾ ಕೆಲಸಗಳನ್ನ ಸಮಯಕ್ಕೆ ಮಾಡಿ ಮುಗಿಸ್ತೀವಲ್ಲ, ಹಾಗೇನೆ ಈ ಒಂದು ಆರಾಧನೆಯ ಸಮಯ ಅಂತ ಬಂತು ಅಂದ್ರೆ ಮುಂಚಿತವಾಗಿ ಎದ್ದು ಮುಂಚಿತವಾಗಿ ನಾವು ತಯಾರಿ ಮಾಡಿಕೊಂಡು ಸಮಯಕ್ಕೆ ಆರಾಧನೆಯಲ್ಲಿ ಭಾಗಿಯಾಗಬೇಕು. And it's not talking about legalism. It's not saying that, it's a law that we have to follow, but just to show our true worship to the Lord, to show that we really believe in the value of the worship. That's really important to be on time. ಅಂದ್ರೆ ಸಮಯಕ್ಕೆ ಹೋಗಿ ಪ್ರಾರ್ಥನೆ ಮಾಡೋದು ಇದೇನೋ ಧಾರ್ಮಿಕ ಪದ್ಧತಿ ಅಂತ ನೀವು ಅನ್ಕೋಬೇಡಿ. ಅದಕ್ಕೆ ಅದ ರೀತಿಯಲ್ಲಿ ನಾವು ಹೇಳ್ತಾ ಇಲ್ಲ. ನಾವ್ ಹೇಳ್ತಾ ಇರೋದೇನು ಅಂದ್ರೆ ಒಂದೊಂದು ದೇವರನ್ನ ನಿಜವಾಗ್ಲೂ ನಾವು ಆರಾಧನೆ ಮಾಡೋದಕ್ಕೆ ಎಷ್ಟು ಆತುರವಾಗಿದ್ದೇವೆ ಅನ್ನೋದನ್ನ ಸಮಯಕ್ಕೆ ಸರಿಯಾಗಿ ಸಭೆಗೆ ಬರೋದ ತೋರ್ಸುತ್ತೆ. Attitude in worship as well. So not talking to your friend, not doing other things, but concentrating on the message. ಎರಡನೇದಾಗಿ ವರ್ತನೆ ಅನ್ನೋದು ಸರಿಯಾಗಿರ್ಬೇಕು. ನಾವು ಸಭೆಯಲ್ಲಿ ಹೋದ್ಮೇಲೆ ಸುಮ್ಮನೆ ಅವ್ರ ಜೊತೆ ಇವ್ರ ಜೊತೆ ಬೇಡದಿರೋ ಮಾತುಗಳನ್ನೆಲ್ಲ ಮಾತಾಡ್ಕೊಂಡು ಭಕ್ತಿನರಾಗಿ ನಡ್ಕೊಳ್ಳದೆ ಯೋಗ್ಯವಾಗಿ ಭಯ ಭಕ್ತಿಯಿಂದ ದೇವರ ಆರಾಧನೆಯಲ್ಲಿ ಸಭೆಯಲ್ಲಿ ಕೂತ್ಕೋಬೇಕು.
as well as seating. So sit at the front, towards the front, so you can see the message and you can concentrate. ಮತ್ತೆ ಮೂರನೇದಾಗಿ ಆಸನಗಳು ಕೂಡ ತುಂಬಾ ಮುಖ್ಯವಾಗುತ್ತೆ. ಆಸನ ಅಂದ್ರೆ ಏನು? ನೀನ್ ಕೂತ್ಕೊಳ್ಳುವ ಜಾಗ. ತುಂಬಾ ಜನ ಸಭೆಯಲ್ಲಿ ಏನಾಗುತ್ತೆ ಅಂದ್ರೆ ಬಂದವರೆಲ್ಲ ಹಿಂದ್ಗಡೆ ಕೂತ್ಕೊಂತಾರೆ. ಅಲ್ಲ, ಯಾವಾಗ್ಲೂ ಕೂಡ ನೀನು ದೇವರಲ್ಲಿ ಸಿದ್ಧನಾಗಿ ಬಂದಿರೋದಾದ್ರೆ ಮುಂದ್ಗಡೆ ಕೂತ್ಕೋಬೇಕು. ಮುಂದ್ಗಡೆ ಕೂತ್ಕೊಂಡ್ರೆ ವಾಕ್ಯ ಚೆನ್ನಾಗಿ ಕೇಳಿಸುತ್ತೆ. ಒಂದ್ ವೇಳೆ ಬರೆಯೋದಾಗಿದ್ರು ಕೂಡ ಅದು ಚೆನ್ನಾಗಿ ನಿನಗೆ ಕಾಣಿಸುತ್ತೆ. ನೀನು ಆ ವಾಕ್ಯಗಳನ್ನೆಲ್ಲ ಬರ್ಕೊಳಕ್ ಅನುಕೂಲ ಆಗುತ್ತೆ. We also have to be sincere, so we have to worship with our whole heart and our whole mind. ಮತ್ತೆ ನಾಲ್ಕನೇದಾಗಿ ಪ್ರಾಮಾಣಿಕತೆ ಅನ್ನೋದು ಇರಬೇಕು. ಅಂದ್ರೆ ನಾವು ದೇವರ ಸನ್ನಿಧಿಗೆ ಹೋಗ್ತಿದೀವಿ ಅಂದ್ರೆ ಪೂರ್ಣ ಮನಸ್ಸಿನಿಂದ, ಪೂರ್ಣ ಇಚ್ಛೆಯಿಂದ ನಾವು ದೇವರನ್ನ ಆರಾಧಿಸುವರಾಗ್ಬೇಕು. And memorize. So there's many things that we can memorize, like the Apostles' Creed, the Lord's Prayer, even memorize the Word of God, be imprinted with the Word of God. ಮತ್ತೆ ಆರಾಧನೆಯಲ್ಲಿ ಸರಿಯಾದ ಒಂದು ಕ್ರಮ ಏನು ಅಂದ್ರೆ, ಐದನೇದಾಗಿ ಅಪೊಸ್ತಲರ ವಿಶ್ವಾಸ ಅರಿಕೆ ಇದೆಯಲ್ಲ, ಅದನ್ನ ನೀವು ಕಂಠಪಾಠ ಮಾಡ್ಕೊಳ್ಳಿ. ಮತ್ತು ಕರ್ತನ ಪ್ರಾರ್ಥನೆ ಅಂತ ಇದೆಯಲ್ಲ, ಪರಲೋಕದ ಪ್ರಾರ್ಥನೆ, ಅದನ್ನ ನೀವು ಕಂಠಪಾಠ ಮಾಡ್ಕೊಳ್ಳಿ. ಮತ್ತು ಇನ್ನೂ ಬೈಬಲ್ ವಚನಗಳನ್ನ ನೀವು ಕಂಠಪಾಠ ಮಾಡ್ಕೊಳ್ಳಿ, ಮುಖ್ಯವಾದ ವಚನಗಳನ್ನ. So this message was really important. It's a life of worship, and our entire life we have to give worship. ಯಾಕಂದ್ರೆ ಇವತ್ತಿನ ಪಾಠ ಹೇಳ್ತಾ ಇರೋದು ಆರಾಧನೆ ಜೀವಿತ ಅಂತ. ನಮ್ಮ ಜೀವನ ಇರೋ ತನಕ ಅಥವಾ ನಮ್ಮ ಕೊನೆ ಉಸಿರಿರೋ ತನಕ ನಾವು ದೇವರನ್ನ ಆರಾಧಿಸುವವರಾಗಿದ್ದೇವೆ. For a true disciple, we never stop giving worship. We don't say like, oh, when I get older, I'm going to retire, I'm going to go relax, not come to worship anymore. No, we have to worship till the day that we die. ಆರಾಧನೆಯಲ್ಲಿ ಯಾವ ಒಂದು ರಿಟೈರ್ಮೆಂಟ್ ಅನ್ನೋದು ಇರೋದಿಲ್ಲ. ಅಂದ್ರೆ ಒಂದ್ 40 ವರ್ಷ ಮಾತ್ರ ನಾನು ಆರಾಧನೆ ಮಾಡ್ತೀನಿ, 50 ವರ್ಷ ಆರಾಧನೆ ಮಾಡ್ತೀನಿ, 60 ವರ್ಷ ಆರಾಧನೆ ಮಾಡ್ತೀನಿ, ಆಮೇಲೆ ನಾನು ಆರಾಧನೆ ಮಾಡಕ್ ಆಗಲ್ಲ, ಬಿಟ್ಕೊಟ್ಬಿಡ್ತೀನಿ ಅಂತ. ಅದೇನು ಕೆಲಸ ಅಲ್ಲ ಬಿಟ್ಕೊಡಕ್ಕೆ. ನಮ್ಮ ಕೊನೆ ಉಸಿರಿರೋ ತನಕ ನಾವು ದೇವರನ್ನ ಆರಾಧನೆ ಮಾಡಬೇಕಾಗಿದೆ. And because we didn't look at any word of God, I want to remind us of the word of God from this message. So John 4:24. Let's read John 4:24. ಸೊ ಇವತ್ತು ನಾವು ಯಾವುದೇ ಒಂದು ವಚನವನ್ನ ಓದ್ಕೊಂಡಿಲ್ಲ. ಒಂದೇ ಒಂದು ವಚನವನ್ನ ಓದೋದಕ್ಕೆ ನಾನು ಹೇಳ್ತೀನಿ. ಯೋಹಾನ್ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆಮೆನ್. Amen. So we worship God in spirit and in truth. ನಾವು ದೇವರನ್ನ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸ್ತಾ ಇದ್ದೇವೆ. Regardless what anyone says, regardless what persecution stands in our way, we know that we have the truth. We know we can stand firm in the name of Jesus Christ. ಅಂದ್ರೆ ನಮ್ಮ ಜೀವಿತದಲ್ಲಿ ಎಷ್ಟೇ ವಿರೋಧಗಳು, ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ನಾವು ಒಂದು ದೇವರಿಗೋಸ್ಕರ, ಆರಾಧನೆಗೋಸ್ಕರ ನಿಲ್ಲಬೇಕಾಗಿದೆ. And we are worshiping with the Spirit. So we have the Holy Spirit of God inside of us. And this Holy Spirit will lead us and guide us till the end. ಸೊ ನಮ್ಮೆಲ್ಲರಲ್ಲೂ ಕೂಡ ಪರಿಶುದ್ಧಾತ್ಮನು ಇರೋದ್ರಿಂದ ಕೊನೆ ತನಕ ಆ ಪರಿಶುದ್ಧಾತ್ಮ ದೇವರು ನಮ್ಮನ್ನ ನಡೆಸ್ತಾರೆ. So this is a Bible verse that comes from a time when Jesus meets the woman, the Samaritan woman. ಸೊ ಈ ಒಂದು ವಚನ ದೇವರು ಹೇಳ್ತಾ ಇರೋದು ಆ ಸಮರಿಯ ಸ್ತ್ರೀಯನ್ನ ಯೇಸು ಸ್ವಾಮಿ ಭೇಟಿಯಾಗುವಂತ ಸಂದರ್ಭದಲ್ಲಿ. And she's saying, you guys worship here and we worship here. But Jesus says that the place of worship is not important, but us worshiping in spirit and truth is the most important. ಸಮರಿಯ ಸ್ತ್ರೀ ಯೇಸು ಸ್ವಾಮಿಯಾಗಿ ಹೇಳುವಂತದ್ದು ಏನಂದ್ರೆ, ನೀವು ಯೆರೂಸಲೇಮ್ ಅಲ್ಲಿ ಆರಾಧನೆ ಮಾಡ್ತೀರಾ, ನಾವು ಇಲ್ಲಿ ಸಮರಿಯದಲ್ಲಿ ಆರಾಧನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರಂದ್ರೆ, ನೀನ್ ಎಲ್ಲಿ ಆರಾಧನೆ ಮಾಡ್ತಿದೀಯಾ ಅನ್ನೋದು ಮುಖ್ಯವಲ್ಲ, ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧನೆ ಮಾಡೋದು ಮುಖ್ಯ ಎಂಬುದಾಗಿ. So like the Israelites, they continuously held on to the physical things. That's why they always lost hold of the covenant, because they wanted to worship things that they can see with their eyes. ಇಸ್ರಾಯೇಲರು ಯಾವಾಗಲೂ ಕೂಡ ಶಾರೀರಿಕವಾದ ವಿಷಯಗಳ ಮೇಲೆ ಮನಸ್ಸಿಟ್ಟಿದ್ರು, ಶಾರೀರಿಕವಾದ ವಿಷಯದಲ್ಲಿ ಮನಸ್ಸಿಟ್ಟವರು ಆರಾಧನೆ ಮಾಡ್ತಾ ಇದ್ರು. But we should never forget our essence is that God is a spirit, and we have to worship in spirit and in truth. We are spiritual beings, not physical beings. ಆದ್ರೆ ನಾನು ನೀನು ಯಾವತ್ತೂ ಮರೆಯಬಾರದಾಗಿರುವ ವಿಷಯ ಏನಂದ್ರೆ, ನಾವು ಆತ್ಮಿಕ ಜೀವಿಗಳಾಗಿದ್ದೇವೆ, ದೇವರು ಕೂಡ ಆತ್ಮಸ್ವರೂಪನಾಗಿದ್ದಾನೆ. ಹಾಗಾಗಿ ದೇವರನ್ನ ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸಬೇಕಾಗಿದೆ. And second Bible verse, 1 Chronicles 16:29. ಇನ್ನೊಂದು ವಚನವನ್ನು ಓದ್ಕೊಳ್ಳೋಣ. 1
ಪೂರ್ವಕಾಲ ವೃತ್ತಾಂತ 16 ಒಂದು ಪೂರ್ವಕಾಲ ವೃತ್ತ 16:29. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಕಾಣಿಕೆ ಸಹಿತ ಆತನ ಸನ್ನಿಧಿಗೆ ಬನ್ನಿರಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಆಮೆನ್. Amen. So our worship is to the Lord alone, and we give glory to his name. We are not worshiping for anybody else. ಯೆಹೋವನಿಗೆ ಮಾತ್ರ ಆತನ ನಾಮಕ್ಕೆ ಯೋಗ್ಯವಾದ ಆರಾಧನೆಯನ್ನ ಘನತೆಯನ್ನ ಸಲ್ಲಿಸಬೇಕು. ಬೇರೆ ಯಾವುದನ್ನು ಕೂಡ ನಾವು ಆರಾಧನೆ ಮಾಡ್ತಿಲ್ಲ, ನಮ್ಮ ಜೀವ ಸ್ವರೂಪನಾದ ದೇವರನ್ನ ನಾವು ಆರಾಧನೆ ಮಾಡ್ತಾ ಇದ್ದೇವೆ. So something that's really important is personalization of the gospel. ಎಲ್ಲದಕ್ಕಿಂತ ಮುಖ್ಯವಾದದ್ದು ಏನಂದ್ರೆ ಸುವಾರ್ತೆಯನ್ನ ನಾವು ವೈಯಕ್ತೀಕರಣ ಮಾಡ್ಕೊಳ್ಬೇಕು. This gospel has to be my gospel, and we have to understand my covenant with God. ಅದರ ಅರ್ಥ ಏನು ಅಂದ್ರೆ ಸುವಾರ್ತೆ ಅನ್ನೋದು ನನ್ನ ಸುವಾರ್ತೆ ಆಗ್ಬೇಕು, ಮತ್ತೆ ದೇವರ ಒಡಂಬಡಿಕೆಯ ವ್ಯಕ್ತಿಯಾಗಿ ನಾನು ಮಾರ್ಪಡಬೇಕು. Christ has to be my Christ. ಕ್ರಿಸ್ತನು ನನ್ನ ಕ್ರಿಸ್ತನ ಆಗ್ಬೇಕು. That way you can have the unshaken faith until the end. ಆಗ ಮಾತ್ರನೇ ನೀನ್ ಯಾವತ್ತೂ ಕದಲದೆ ಇರುವಂತಹ ನಂಬಿಕೆಯಲ್ಲಿ ಉಳ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. No matter what anyone says, no matter what anyone tries to do to you, you never let go of the gospel, because it's my gospel, it's my Christ. ಯಾವಾಗ ನಿನ್ನ ಜೀವನದಲ್ಲಿ ನಿನ್ನ ಸುವಾರ್ತೆ ನಿನ್ನ ಕ್ರಿಸ್ತನಾಗಿ ಬದಲಾಗುತ್ತೋ, ಆಗ ಯಾರು ಏನ್ ಹೇಳಿದ್ರು, ಎಷ್ಟೇ ಸಮಸ್ಯೆ, ಎಷ್ಟೇ ವಿರೋಧಗಳು ಬಂದ್ರು, ನೀನ್ ಯಾವತ್ತೂ ಕೂಡ ಸೋತು ಹೋಗೋದಿಲ್ಲ. If it's just a gospel they preach in the church and something you just listen to very lightly, if a problem comes, you can leave the church very easily. ಒಂದು ವೇಳೆ ಸಭೆಯಲ್ಲಿ ಹೇಳುವಂತ ವಾಕ್ಯಗಳು ನೀನು ಅರ್ಥ ಮಾಡ್ಕೊಳ್ಳದೆ, ಅದನ್ನ ಹಿಡ್ಕೊಳ್ಳದೆ, ಆ ಒಂದು ವಾಕ್ಯದಲ್ಲಿ ನೀನು ತೀರ್ಮಾನಕ್ಕೆ ಬರ್ದೇ ಇದ್ದಾಗ, ಸಮಸ್ಯೆಗಳು ಬಂದಾಗ ಖಂಡಿತ ನೀನು ಒಂದಲ್ಲ ಒಂದು ದಿನ ಸಭೆನ ಬಿಟ್ಟು ಹೋಗ್ತೀಯ. And there are many incidents that we can't avoid, unfortunately. But if the gospel is really rooted inside of us and it's my gospel, you will never let it go. ಕೆಲವು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬಂದೇ ಬರುತ್ತೆ, ಅವುಗಳಿಂದ ತಪ್ಪಿಸ್ಕೊಳಕ್ ನಾವು ನಮ್ ಕೈಲಿ ಆಗೋದಿಲ್ಲ. ಆದ್ರೆ ಒಂದಂತೂ ನಿಜ, ಸುವಾರ್ತೆಯಲ್ಲಿ ನಾವು ಬಲವಾಗಿ ಇರೋದು ಮತ್ತೆ ಆ ಸುವಾರ್ತೆಯಲ್ಲಿ ನಿಲ್ಲೋದು ತುಂಬಾ ಮುಖ್ಯವಾಗುತ್ತೆ. So it's really important that the remnants and the disciples, you have to make this gospel my gospel. ಹಾಗಾಗಿ ಇಲ್ಲಿರುವಂತ ಎಲ್ಲಾ ದೇವರ ಮಕ್ಕಳು ನಾವು ಹೇಳ್ತಿರುವಂತ ಈ ಸುವಾರ್ತೆನ ನನ್ನ ಸುವಾರ್ತೆಯನ್ನಾಗಿ ಮಾಡ್ಕೊಳ್ಬೇಕು. And meditate on the word continuously, because it's an age where Satan is always attacking us. ಮತ್ತು ಈ ವಾಕ್ಯದಲ್ಲಿ ಹಗಲು ರಾತ್ರಿ ನೀವು ಧ್ಯಾನ ಮಾಡ್ಬೇಕು. ಯಾಕಂದ್ರೆ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ಹಗಲು ರಾತ್ರಿ ಹುಡುಕ್ತಾ ತಿರುಗ್ತಾ ಇದ್ದಾನೆ. But the true worshippers, the true disciples, we will stand firm until the end. ಆದ್ರೆ ನಿಜವಾದ ಸ್ವಾರ್ಥಿಕರು, ನಿಜವಾದ ಶಿಷ್ಯರು ಕೊನೆ ತನಕ ನಿಲ್ತೀವಿ. Yeah, so we don't have to fear, because we worship the one true living God that is controlling everything. ಹಾಗಾಗಿ ಯಾವುದಕ್ಕೂ ನಾವು ಭಯ ಪಡೋದು ಬೇಡ. ಜೀವವುಳ್ಳ ದೇವರನ್ನ, ಎಲ್ಲವನ್ನ ಹತೋಟಿಯಲ್ಲಿ ಇಟ್ಕೊಂಡಿರೋ ದೇವರನ್ನ ನಾವು ಆರಾಧನೆ ಮಾಡ್ತಾ ಇರೋದ್ರಿಂದ ಭಯ ಪಡೋದು ಅವಶ್ಯಕತೆ ಇಲ್ಲ. And with oneness in the gospel, we are always praying for each other and praying to strengthen each other. ಸೊ ಐಕ್ಯತೆಯಲ್ಲಿ ನಾವೆಲ್ಲರೂ ಒಬ್ರಿಗೊಬ್ರು ಪ್ರಾರ್ಥನೆ ಮಾಡ್ತಾ ಇದೀವಿ, ಒಬ್ಬರನ್ನೊಬ್ಬರು ಬಲಪಡಿಸ್ಕೊಳ್ತಾ ಇದೀವಿ. So let's conclude the message with the prayer. ಪ್ರಾರ್ಥನೆಯೊಂದಿಗೆ ಮುಗಿಸ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಇವತ್ತಿನ ವಾಕ್ಯದಿಂದ ಮಾತನಾಡಿದಕ್ಕಾಗಿ ಸ್ತೋತ್ರ. ಆರಾಧನೆ ಜೀವಿತವನ್ನು ಜೀವಿಸಲು ಸಹಾಯ ಮಾಡಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೆನ್. Amen.